ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಗೈಸ್, ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ತುಂಬಾ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಹಾಗೆ ನಿಮಗೆ ಅದು ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋದಲ್ಲಿನೂ ಸಹ ನಿಮಗೆ ಸ್ವಲ್ಪ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೇನು ಅರ್ಥ ಆಗಲ್ಲ ಅದನ್ನು ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆಯೇ ನನ್ನ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಆಗಲೇ ನಿಮಗೆ ಇದರಲ್ಲಿ ಏನಿದೆ, ಯಾವ ಥರ ಟಾಪಿಕ್ಕು ಅದೆಲ್ಲ ಅರ್ಥ ಆಗೋದು. ಸೊ ಲೆಟ್ಸ್ ಗೋ ಗಾಯ್ಸ್, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸೊ ಗೈಸ್, ನಾನಿವತ್ತು ನಿಮಗೆ ಸಂವಿಧಾನದ ಪ್ರಮುಖ ವಿಧಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸಂವಿಧಾನದ ಪ್ರಮುಖ ವಿಧಿಗಳು, ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಗೆ ತುಂಬ ಕ್ವಶನ್ಸ್ ಕೇಳಿರ್ತಾರೆ. ಸೊ ನಾವಿವತ್ತು ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ, ಓಕೆನಾ? ಸೊ ಇವಾಗ ಅದರಲ್ಲಿ ಪ್ರಮುಖವಾದ ವಿಧಿಗಳು ಯಾವ್ಯಾವು ಅಂತ ನೋಡೋಣ, ಓಕೆನಾ? ಸೊ ಲೆಟ್ ಸ್ಟಾರ್ಟ್. ಮೊದಲನೇ ಪ್ರಮುಖ ವಿಧಿ 14ನೇ ವಿಧಿ, ಓಕೆನಾ? ಅದು ಏನು ಹೇಳುತ್ತೆ ಅಂತಂದರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳುತ್ತದೆ. ಭಾರತೀಯ ಸಂವಿಧಾನದ 14ನೇ ವಿಧಿಯು ಪ್ರತಿಯೊಬ್ಬ ನಾಗರಿಕನೂ ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆಯನ್ನು ಖಾತರಿಪಡಿಸುತ್ತದೆ, ಓಕೆನಾ? ರಾಜ್ಯವು ಭಾರತದ ಭೂಪ್ರದೇಶದಲ್ಲಿರುವ ಯಾವುದೇ ವ್ಯಕ್ತಿಗೆ ಕಾನೂನಿನ ಮುಂದೆ ಸಮಾನತೆಯನ್ನು ಅಥವಾ ಕಾನೂನುಗಳ ಸಮಾನ ರಕ್ಷಣೆಯನ್ನು ನಿರಾಕರಿಸುವಂತಿಲ್ಲ ಎಂದು ಇದು ಸ್ಪಷ್ಟಪಡಿಸುತ್ತದೆ. ಸೊ ಓಕೆನಾ? ನಿಮಗೇನಾದರೂ ನಾನು ಹೇಳೋದು ಫಾಸ್ಟ್ ಅನಿಸ್ತು ಅಂತ ಅಂದರೆ ಮೇಲ್ಗಡೆ ನಾನು ಅದನ್ನು ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ನೀವು ಅದನ್ನು ನೋಡಿಕೊಂಡು ನಿಧಾನವಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಇವಾಗ ನೆಕ್ಸ್ಟ್. ಸೊ 2ನೇ ಪ್ರಮುಖ ವಿಧಿ 17ನೇ ವಿಧಿ, ಓಕೆನಾ? ಅದು ಏನಂತ ಹೇಳುತ್ತೆ ಅಂತ ಅಂದರೆ, ಭಾರತೀಯ ಸಂವಿಧಾನದ 17ನೇ ವಿಧಿಯು ದೇಶದಲ್ಲಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುತ್ತದೆ ಮತ್ತು ಅದರ ಯಾವುದೇ ರೂಪದ ಆಚರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸುತ್ತದೆ. ಇದು ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಸಮಾನತೆ ಮತ್ತು ಸಾಮಾಜಿಕ ಘನತೆಯನ್ನು ಖಾತರಿಪಡಿಸುವ ಅತ್ಯಂತ ಪ್ರಮುಖ ಮೂಲಭೂತ ಹಕ್ಕಾಗಿದೆ, ಓಕೆನಾ? ಇದರಲ್ಲಿ ಮೇನ್ ಪಾಯಿಂಟ್ ಏನಂತ ಅಂದರೆ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುತ್ತದೆ. ಇದು 17ನೇ ವಿಧಿಯ ಪ್ರಮುಖ ಗುರಿಯಾಗಿದೆ, ಓಕೆನಾ? ಸೊ ನಿಮಗೇನಾದರೂ ನಾನು ಹೇಳೋದು ಅರ್ಥ ಆಗ್ತಿಲ್ಲ ಅಂತ ಅಂದರೆ ನಾನು ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ನೀವು ಅದನ್ನು ಓದ್ಕೊಂಡು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಇವಾಗ ನೆಕ್ಸ್ಟ್ ನೋಡೋಣ. 3ನೇ ವಿಧಿ ಯಾವುದು ಅಂತ ಅಂದರೆ 19ನೇ ವಿಧಿ. ಇದು ಪ್ರಮುಖ ವಿಧಿ ಆಗಿದೆ. ಸೊ ಇದು ಏನು ಹೇಳುತ್ತೆ ಅಂತಂದರೆ, ಭಾರತೀಯ ಸಂವಿಧಾನದ 19ನೇ ವಿಧಿಯು ಪ್ರಜೆಗಳಿಗೆ ಸ್ವಾತಂತ್ರ್ಯದ ಹಕ್ಕನ್ನು ಮೀನ್ಸ್ ರೈಟ್ಸ್ ಆಫ್ ಫ್ರೀಡಮ್ ನೀಡುತ್ತದೆ. ಇದು ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಪ್ರಜಾಸತ್ತಾತ್ಮಕವಾಗಿ ಬದುಕಲು ಅಗತ್ಯವಾದ 6 ಮೂಲಭೂತ ಸ್ವಾತಂತ್ರ್ಯ ಹಕ್ಕುಗಳನ್ನು ಖಾತರಿಪಡಿಸುತ್ತದೆ. ಅದರಲ್ಲಿ ಯಾವುದಂದರೆ, ಫಸ್ಟ್ ಒನ್ ವಾಕ್ ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯ, ಸೆಕೆಂಡ್ ಒನ್ ಶಾಂತಿಯುತ ಸಭೆ ಸ್ವಾತಂತ್ರ್ಯ, ಥರ್ಡ್ ಒನ್ ಸಂಘ ಸಂಸ್ಥೆಗಳ ಸ್ಥಾಪನೆ ಸ್ವಾತಂತ್ರ್ಯ, ಫೋರ್ತ್ ಒನ್ ಮುಕ್ತ ಸಂಚಾರ ಸ್ವಾತಂತ್ರ್ಯ, ಫಿಫ್ತ್ ಒನ್ ಭಾರತ ವಸತಿ ಸ್ವಾತಂತ್ರ್ಯ, ಸಿಕ್ಸ್ತ್ ಒನ್ ವೃತ್ತಿ ಸ್ವಾತಂತ್ರ್ಯ, ಓಕೆನಾ? ಗೊತ್ತಾಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ನೋಡೋಣ. 4ನೇ ಪ್ರಮುಖ ವಿಧಿ ಬಂದ್ಬಿಟ್ಟು 21ನೇ ವಿಧಿ. ಅದು ಏನು ಹೇಳುತ್ತಪ್ಪ ಅಂತಂದರೆ, ಭಾರತೀಯ ಸಂವಿಧಾನದ 21ನೇ ವಿಧಿಯು ಪ್ರತಿಯೊಬ್ಬ ನಾಗರಿಕನಿಗೆ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಖಾತರಿಪಡಿಸುತ್ತದೆ, ಓಕೆನಾ? ಕಾನೂನಿನಿಂದ ಸ್ಥಾಪಿಸಲ್ಪಟ್ಟ ಸರಿಯಾದ ಕಾರ್ಯವಿಧಾನವನ್ನು ಹೊರತುಪಡಿಸಿ ಯಾವುದೇ ವ್ಯಕ್ತಿಯ ಜೀವವನ್ನು ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು
ಈ ಮೂಲಭೂತ ಹಕ್ಕು ಸ್ಪಷ್ಟಪಡಿಸುತ್ತದೆ. ಮೇಯ್ನ್ ಪಾಯಿಂಟ್ ಏನಪ್ಪ ಅಂತಂದರೆ, ಒಬ್ಬ ನಾಗರಿಕನಿಗೆ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕನ್ನು ಇದು ಒದಗಿಸುತ್ತದೆ. ಓಕೆನಾ? ಇದು 21ನೇ ವಿಧಿಯ ಪ್ರಮುಖ ಉದ್ದೇಶ. ಸೊ ಇವಾಗ ನೆಕ್ಸ್ಟ್ ನೋಡೋಣ. 5ನೇದು 21ನೆಯ ಎ ವಿಧಿ. ಓಕೆನಾ? ಇದು ಪ್ರಮುಖ ವಿಧಿಯಾಗಿದೆ. ಸೊ ಅದೇನು ಹೇಳುತ್ತಪ್ಪ ಅಂತಂದರೆ, ಭಾರತೀಯ ಸಂವಿಧಾನದ 21ನೇ ಎ ವಿಧಿಯು ಮೀನ್ಸ್ ಆರ್ಟಿಕಲ್ 21A ಶಿಕ್ಷಣವನ್ನು ಒಂದು ಮೂಲಭೂತ ಹಕ್ಕಾಗಿ ಘೋಷಿಸುತ್ತದೆ. ಈ ವಿಧಿಯ ಪ್ರಮುಖ ಮುಖ್ಯಾಂಶಗಳು ಈ ಕೆಳಗಿನಂತಿವೆ. ಹಕ್ಕಿನ ವ್ಯಾಪ್ತಿ ಅಂದರೆ 6ರಿಂದ 14 ವರ್ಷದವರೆಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುತ್ತದೆ. ಓಕೆನಾ? ನೆಕ್ಸ್ಟ್ ಒನ್, ಮೂಲಭೂತ ಹಕ್ಕು ಸೇರ್ಪಡೆ. ಈ ವಿಧಿಯನ್ನು 2002ರ 86ನೇ ವಿಧಿ ಸಂವಿಧಾನ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಓಕೆನಾ? ಏಪ್ರಿಲ್ 1, 2010ರಿಂದ ಈ ಹಕ್ಕನ್ನು ಜಾರಿಗೆ ತರಲಾಯಿತು. ಓಕೆನಾ? ಮೇಯ್ನ್ ಪಾಯಿಂಟ್ ಏನಪ್ಪ ಅಂತಂದರೆ ಮೂಲಭೂತ ಹಕ್ಕು. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 6ನೇದು ಬಂದು 23ನೇ ವಿಧಿ. 23ನೇ ವಿಧಿಯು ಭಾರತ ಸಂವಿಧಾನದ 23ನೇ ವಿಧಿಯು ಆರ್ಟಿಕಲ್ 23 ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ನೀಡಿರುವ ಶೋಷಣೆಯ ವಿರುದ್ಧದ ಮೂಲಭೂತ ಹಕ್ಕು ಆಗಿದೆ. ಇದು ಮನುಷ್ಯರ ವ್ಯಾಪಾರ, ಬಲವಂತದ ದುಡಿಮೆ ಅಂದರೆ ಜೀತ ಮತ್ತು ಇತರ ರೀತಿಯ ಬಲವಂತದ ಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುತ್ತದೆ. ಓಕೆನಾ? ಇದ್ರದ್ದು ಮೇಯ್ನ್ ಪಾಯಿಂಟ್ ಏನಂದರೆ, ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ನೀಡಿರುವ ಶೋಷಣೆ ವಿರುದ್ಧ ಮೂಲಭೂತ ಹಕ್ಕು ಇದಾಗಿದೆ. ಓಕೆನಾ? ಶೋಷಣೆಯ ವಿರುದ್ಧದ ಮೂಲಭೂತ ಹಕ್ಕು 23ನೇ ವಿಧಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ನೋಡೋಣ. 7ನೇದು 29ನೆಯ ವಿಧಿ. ಇದು ಕೂಡ ಇಂಪಾರ್ಟೆಂಟ್ ವಿಧಿ ಆಗಿದೆ. ಸೊ ಅದೇನು ಹೇಳುತ್ತೆ ಅಂತಂದರೆ, ಭಾರತೀಯ ಸಂವಿಧಾನದ 29ನೆಯ ವಿಧಿಯು ಆರ್ಟಿಕಲ್ 29 ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನದೇ ಆದ ಭಾಷೆ, ತನ್ನದೇ ಆದ ಲಿಪಿ, ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳುವ ಹಕ್ಕು ಅಂದರೆ ಸಾಂಸ್ಕೃತಿಕ ಹಕ್ಕು ಇದನ್ನು ನೀಡುತ್ತದೆ. ಇದು ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲ ವರ್ಗದ ಜನರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನು ಸಂರಕ್ಷಿಸುವ ಮೂಲಭೂತ ಹಕ್ಕಾಗಿದೆ. ಓಕೆನಾ? ಮೇಯ್ನ್ ಪಾಯಿಂಟ್ ಏನಂದರೆ, ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ತನ್ನದೇ ಆದ ಭಾಷೆ ಮತ್ತು ತನ್ನದೇ ಆದ ಲಿಪಿಯನ್ನು ರಕ್ಷಿಸಿಕೊಳ್ಳುವ ಹಕ್ಕನ್ನು ಒದಗಿಸುತ್ತದೆ. ಮೇಯ್ನ್ ಪಾಯಿಂಟ್. ಓಕೆನಾ? ಸೊ ಇವಾಗ ನೆಕ್ಸ್ಟ್ ನೋಡೋಣ. 8ನೇದು 30ನೆಯ ವಿಧಿ. ಇದು ಭಾರತೀಯ ಸಂವಿಧಾನದ 30ನೇ ವಿಧಿಯು ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಮೂಲಭೂತ ಹಕ್ಕನ್ನು ಖಾತರಿಪಡಿಸುತ್ತದೆ. ಸೊ ಮೇಯ್ನ್ ಪಾಯಿಂಟ್ಸ್ ಏನಂದರೆ, ಶೈಕ್ಷಣಿಕ ಹಕ್ಕು. ಧಾರ್ಮಿಕ ಅಥವಾ ಭಾಷಾ ಆಧಾರಿತ ಅಲ್ಪಸಂಖ್ಯಾತರು ತಮ್ಮ ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಬಹುದು ಮತ್ತು ನಡೆಸಬಹುದು. ಸೆಕೆಂಡ್ ಒನ್, ಸಮಾನತೆ, ಈಕ್ವಾಲಿಟಿ. ಅಲ್ಪಸಂಖ್ಯಾತರು ನಡೆಸುವ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನಿತ ನೀಡುವಾಗ ಸರ್ಕಾರವು ಯಾವುದೇ ತಾರತಮ್ಯ ಮಾಡುವಂತಿಲ್ಲ. ಓಕೆನಾ? ನೆಕ್ಸ್ಟು ಸಂವಿಧಾನಾತ್ಮಕ ಮೂಲ. ಇದು ಭಾರತೀಯ ಸಂವಿಧಾನದ 3ನೇ ಭಾಗದಲ್ಲಿ ಬರುವ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ಓಕೆನಾ? ಸೊ ಗೈಸ್, ನಾನು ಹೇಳ್ತಿರೋದೇನಾದರೂ ನಿಮಗೆ ಫಾಸ್ಟ್ ಅನಿಸ್ತು ಅಂತಂದರೆ, ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. 9ನೇದು 45ನೆಯ ವಿಧಿ. ಭಾರತೀಯ ಸಂವಿಧಾನದ 45ನೇ ವಿಧಿಯು ಆರ್ಟಿಕಲ್ 45 6 ವರ್ಷದ ವಯಸ್ಸನ್ನು ಪೂರ್ಣಗೊಳಿಸದ ಎಲ್ಲ ಮಕ್ಕಳಿಗೆ ಬಾಲ್ಯದ ಆರೈಕೆ ಮತ್ತು ಆರಂಭಿಕ ಶಿಕ್ಷಣವನ್ನು ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಒದಗಿಸುವ ಬಗ್ಗೆ ರಾಜ್ಯಕ್ಕೆ ನಿರ್ದೇಶನಗಳನ್ನು ನೀಡುತ್ತದೆ. ಓಕೆನಾ? ಅದರಲ್ಲಿ ಮೇಯ್ನ್ ಥಿಂಗ್ಸ್ ಏನಂದರೆ, ಶಿಕ್ಷಣದ ಹಕ್ಕು ಹಾಗೂ ಸಂವಿಧಾನದ ತಿದ್ದುಪಡಿ.
ಈ ವಿಧಿಯ ಪ್ರಕಾರ ರಾಜ್ಯವು ತನ್ನ ವ್ಯಾಪ್ತಿಯಲ್ಲಿರುವ ಎಲ್ಲ ಮಕ್ಕಳಿಗೆ ಅವರು 6 ವರ್ಷ ವಯಸ್ಸನ್ನು ಪೂರ್ಣಗೊಳಿಸುವವರೆಗೆ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣವನ್ನು ಒದಗಿಸಲು ಪ್ರಯತ್ನಿಸಬೇಕು. ಸಂವಿಧಾನ ತಿದ್ದುಪಡಿ 2002ರ 86ನೇ ಸಂವಿಧಾನ ತಿದ್ದುಪಡಿಯ ನಂತರ ಈ ವಿಧಿಯನ್ನು ಪ್ರಸ್ತುತ ರೂಪಕ್ಕೆ ತಂದಿರುತ್ತಾರೆ. ಓಕೆನಾ. ನೆಕ್ಸ್ಟ್ 10ನೇದು 46ನೆಯ ವಿಧಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಭಾರತೀಯ ಸಂವಿಧಾನದ 46ನೇ ವಿಧಿಯು ಸಮಾಜದ ದುರ್ಬಲ ವರ್ಗಗಳ, ವಿಶೇಷವಾಗಿ ಪರಿಶಿಷ್ಟ ಜಾತಿಗಳು SC, ಪರಿಶಿಷ್ಟ ಪಂಗಡಗಳು ST ಮತ್ತು ಇತರ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಓಕೆನಾ. ಇದರಲ್ಲಿ ಮೇನ್ ಥಿಂಗ್ ಏನಂದರೆ ಸಮಾಜದ ದುರ್ಬಲ ವರ್ಗಗಳು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕತೆಯ ಹಿತಾಸಕ್ತಿಗಳನ್ನು ಉತ್ತೇಜಿಸುವ ಗುರಿಯನ್ನು ಇದು ಹೊಂದಿರುತ್ತದೆ. ಓಕೆನಾ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಓಕೆ, ಇವಾಗ ನೆಕ್ಸ್ಟ್ ನೋಡೋಣ. 11ನೇದು 51ನೆಯ ವಿಧಿ. ಭಾರತೀಯ ಸಂವಿಧಾನದ 51ನೇ ವಿಧಿಯು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು DPSP ಭಾಗವಾಗಿದೆ. ಇದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಭಾರತದ ಬದ್ಧತೆಯನ್ನು ತಿಳಿಸುತ್ತದೆ. ಓಕೆನಾ. 51ನೇ ವಿಧಿದ ಮೇನ್ ಥಿಂಗ್ ಏನಂತ ಅಂದರೆ ಇದು ರಾಜ್ಯ ನಿರ್ದೇಶನ ತತ್ವಗಳ ಭಾಗವಾಗಿದೆ. ಇದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಭಾರತದ ಬದ್ಧತೆಯನ್ನು ತಿಳಿಸುತ್ತದೆ. ಓಕೆನಾ. ಸೊ ಗೈಸ್, ನನಗೆ ಯಾವ ಥರ ಗೊತ್ತು, ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗೆಷ್ಟು ಗೊತ್ತೋ ಆ ಥರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ. ನಾನು ಇನ್ನೂ ಬೇರೆ ಥರ ಇನ್ನೂ ಸ್ವಲ್ಪ ತಿಳ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ನೋಡೋಣ. 12ನೇದು 371ನೆಯ J ವಿಧಿ. ಇದು ಏನು ಹೇಳುತ್ತೆ ಅಂತಂದರೆ ಭಾರತ ಸಂವಿಧಾನದ 371ನೇ J ವಿಧಿಯು ಕರ್ನಾಟಕದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ, ಹಿಂದೆ ಹೈದರಾಬಾದ್ ಕರ್ನಾಟಕ, ವಿಶೇಷ ಸ್ಥಾನಮಾನವನ್ನು ಒದಗಿಸುತ್ತದೆ. 2002ರ 98ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಇದನ್ನು ಸೇರಿಸಲಾಗಿದ್ದು, ಈ ಭಾಗದ ಹಿಂದುಳಿದ ಜಿಲ್ಲೆಗಳ ಅಭಿವೃದ್ಧಿಗೆ ಮತ್ತು ಸಮಾನ ಅವಕಾಶಗಳಿಗೆ ಆದ್ಯತೆ ನೀಡುತ್ತದೆ. ಸೊ ಇದೇನಪ್ಪ ಅಂತಂದರೆ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಂದರೆ ಹಿಂದುಳಿದ ಭಾಗಗಳ ಜಿಲ್ಲೆಗಳ ಅಭಿವೃದ್ಧಿಗೆ ಮತ್ತು ಸಮಾನ ಅವಕಾಶಗಳಿಗೆ ಸಮಾನತೆಯ ಅವಕಾಶವನ್ನು ನೀಡುತ್ತದೆ ಎಂಬುದು ಇದರ ಮುಖ್ಯ ಉದ್ದೇಶ ಆಗಿದೆ. ಓಕೆನಾ. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಹೀಗಿತ್ತು, ಇವತ್ತಿನ ಟಾಪಿಕ್ ಹೀಗಿತ್ತು. ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಕೇಳಿ. ಸೊ ಗೈಸ್, ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋ ಹೀಗಿತ್ತು. ಸೊ ಅದರಲ್ಲಿ ಯಾವ್ಯಾವ್ದು ಕ್ವಶನ್ಸ್ ಅರ್ಥ ಆಗಿಲ್ಲ, ಯಾವುದಾದ್ರು ಆನ್ಸರ್ಸ್ ಅರ್ಥ ಆಗಿಲ್ಲ, ಅಥವಾ ನಿಮಗೆ ಇನ್ನೂ ಏನಾದರೂ ಬೇರೆ ಥರ ಟಾಪಿಕ್ ಬಗ್ಗೆ ಬೇಕಾ, ಬೇರೆ ಥರದ್ದು ಏನಾದರೂ ತಿಳ್ಕೊಬೇಕಾ, ನೀವು ಯಾವುದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಕಮೆಂಟ್ ಮಾಡಿದ್ರೆ. ಸೊ ನೀವು ಯಾವುದ್ರ ಬಗ್ಗೆ ತಿಳ್ಕೊಬೇಕು, ಯಾವುದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ಇಷ್ಟಾಗಿತ್ತು ನಮ್ಮ ಕ್ವಶನ್ಸ್ ಮತ್ತು ಆನ್ಸರ್ಸು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬೇರೆ ಥರ ಟಾಪಿಕ್, ಬೇರೆ ಥರ ಕ್ವಶನ್ಸು, ಬೇರೆ ಥರ ಆನ್ಸರ್ಸ್ ಜೊತೆ ನಿಮಗೆ ಸಿಗ್ತೀನಿ. ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್. ಗೈಸ್, ನಿಮಗೆ ಈ ವಿಡಿಯೋದಲ್ಲಿ ಏನು ಅರ್ಥ ಆಗಿಲ್ಲ, ಯಾವ ಟಾಪಿಕ್ ಬಗ್ಗೆ ನಾನು ಇನ್ನೂ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು, ನಿಮಗೆ ಯಾವುದ್ರ ಬಗ್ಗೆ ಅರ್ಥ ಆಗಿಲ್ಲ ಅದನ್ನು ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಯಾವ ಕಮೆಂಟ್ಸ್ನೂ ನೆಗ್ಲೆಕ್ಟ್ ಮಾಡಲ್ಲ. ಸೊ ನಿಮಗೇನು ಅರ್ಥ ಆಗಿಲ್ಲ ದಯವಿಟ್ಟು ಕೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಗೈಸ್.